ನಮ್ಮ ಆಂಧ್ರ ಪ್ರದೇಶದಲ್ಲಿ, ನಮ್ಮ ಆಂಧ್ರ ಪ್ರದೇಶ ಅಂತ ನಾನು ಹೇಳೋದಿಲ್ಲ, ಗಡಿನಾಡಿನಲ್ಲಿ ನಾನು ಹಿಡಿದ್ದೇನೆ. ಗಡಿನಾಡಿನಲ್ಲಿ ನಾನು ಇದ್ದೀನಿ. ಆ ಗಡಿನಾಡಿನಲ್ಲಿ ಸುಮಾರು 35 ಶಾಲೆಗಳಿಗೆ ಶಾಲೆಗೊಂದು ಕನ್ನಡ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇದ್ದೇವೆ. ಶಾಲೆಗೊಂದು ಕನ್ನಡ ಕಾರ್ಯಕ್ರಮ ಇವತ್ತಿಗೂ ಮಾಡ್ತಾ ಇದ್ದೇವೆ ನಾವು. ನಾಳೆ ಸಮಾರೋಪ ಇದೆ. ಸಮಾರಂಭ ದೊಡ್ಡದಾಗಿರ್ತಕ್ಕಂಥ ಪತ್ರಿಕೆ ಹಾಕ್ಸ್ಬಿಟ್ಟಾರೆ ಅಲ್ಲಿರ್ತಕ್ಕಂಥವ್ರು. ಇಲ್ಲಿ ಅದ ರೂವಾರಿದಾನೆ, ಇಲ್ಲಿ ಗಿಡ್ಡಯ್ಯ ಅಂತ ಬಂದಾನೆ. ಇವತ್ತು ಸನ್ಮಾನಕ್ಕೆ ಅರ್ಹತೆ ಆಗಿರ್ತಕ್ಕಂಥ ಗಿಡ್ಡಯ್ಯ ಬಂದಾನೆ. ಸನ್ಮಾನಕ್ಕೆ ಅರ್ಹತೆ ಇರತಕ್ಕಂಥ ಗಿಡ್ಡಯ್ಯ ಕೂಡ ಬಂದಾನೆ ಅಂತಂದ್ರೆ ಸಮೀಪದ ಆಂಧ್ರ ಗಡಿ ಭಾಗದಲ್ಲಿ ಕನ್ನಡವನ್ನು ಚೇತನಗೊಳಿಸುವ ಅನೇಕ ವೈವಿಧ್ಯಮಯ ಕಾರ್ಯಕ್ರಮಗಳು ಇವತ್ತು ಆಗ್ತಾ ಇವೆ. ಆ ಭಾಗದಲ್ಲಿ ಆದ್ವಾನಿ ಇರಬಹುದು, ಒಳಗುಂದಿ ಇರಬಹುದು, ನಂದೀಶಾಗ್ ಇರಬಹುದು, ಕೌತಾಳ ಇರಬಹುದು. ಇವೆಲ್ಲ ಗಡಿನಾಡಿನ ಕನ್ನಡ ಶಾಲೆಗಳು. ಸುಮಾರು 12,000 ವಿದ್ಯಾರ್ಥಿಗಳು ಅಲ್ಲಿ ಓದ್ತಾ ಇದ್ದಾರೆ. 12,000 ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸುಮಾರು 60 ಶಾಲೆಗಳಿವೆ. ಅಲ್ಲಿ 60 ಶಾಲೆಗಳಿವೆ. ಅಲ್ಲಿ ಲಕ್ಷಾಂತರ ಜನ ಕನ್ನಡ ಮಾತನಾಡ್ತಕ್ಕಂಥವರಿದ್ದಾರೆ. ಮಕ್ಕಳನ್ನು ಯಾವ ಆಸೆಗಾಗಿ ಕನ್ನಡವನ್ನು ಓದಿಸ್ತಾ ಇದ್ದಾರೆ ಅಂದ್ರೆ ಕನ್ನಡ ಭಾಷೆಯ ಮೇಲಿರ್ತಕ್ಕಂತಹ ಬಹಳ ಅತ್ಯಂತ ಪ್ರೇಮದ ಮೇಲೆ ಅಂತಕ್ಕಂಥ ತಿಳ್ಕೊಡ್ರಿ ನೀವು. ಯಾವ ರೀತಿ ಅವ್ರಿಗೆ ಸೌಲಭ್ಯಗಳಿಲ್ಲ. ನಮ್ಮ ಕರ್ನಾಟಕದಲ್ಲೇ ಸೌಲಭ್ಯಗಳು ಕಡಿಮೆ ಆಯ್ತು ಅಂದಮೇಲೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥವ್ರಿಗೆ ಅವ್ರಿಗೆ ಸೌಲಭ್ಯಗಳು ಕಡಿಮೆ ಇದಾವ. ಆದರೂ ಕೂಡ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತಂದ ಮೇಲೆ ನಿಜವಾಗ್ಲೂ ಕೂಡ ಆ ಮಾತನ್ನು, ಯಾಕಂದ್ರೆ ಈ ಸಂದರ್ಭದಲ್ಲಿ ನಾ ಹೇಳಲೇಬೇಕು ಕನ್ನಡದ ಒಂದು ಕೆಲಸವನ್ನು ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಆಯೋಜಿಸತಕ್ಕಂಥ ಸನ್ಮಾನ್ಯ ಶ್ರೀ ಮಧುಸೂದನ್ ಕಾರಿಗನೂರವರಿರಬಹುದು, ಸನ್ಮಾನ್ಯ ಶ್ರೀ ಬಳಿಗಾರ್ ಸಾರ್ ಅವರಿರಬಹುದು, ರುದ್ರಪ್ಪನವರಿರಬಹುದು, ಅಷ್ಟೇ ಅಲ್ಲ ಆ ಪದಾಧಿಕಾರಿಗಳು, ಕನ್ನಡದ ಸ್ವರೂಪಾದ ಜನ ಎಲ್ಲ ನಿಜವಾಗ್ಲೂ ಇವತ್ತು ನೆನಪಿಸ್ತಕ್ಕಂಥ ಕಾರ್ಯಕ್ರಮ ಮಾಡಿದೆ ಅಂತಂದರೆ ಧನ್ಯತಾ ಭಾವವನ್ನು ನಾನು ಸೂಚಿಸ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ.